ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಮಂಗಳೂರಿನಲ್ಲಿ ಧಾರಾಕಾರ ಮಳೆಯಿಂದ ಗುಡ್ಡ ಕುಸಿತ ಕೆತ್ತಿಕಲ್ ಬಳಿ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಅವಾಂತರ ಗುಡ್ಡ ಕುಸಿದು ಒಂದು ಬದಿಯ ರಸ್ತೆ ಸಂಪೂರ್ಣ ಬಂದ್ ಧಾರಾಕಾರ ಮಳೆಯಿಂದ ಮಂಗಳೂರಿನಲ್ಲಿ ಅವಾಂತರ ಪಂಪ್ವೆಲ್ ವೃತ್ತ ಸೇರಿದಂತೆ ಹಲವು ಪ್ರದೇಶಗಳು ಜಲಾವೃತ ಅಂಗಡಿ ಮನೆಗಳಿಗೆ ನುಗ್ಗಿದ ನೀರು 12 ಕುಟುಂಬಗಳ ಸ್ಥಳಾಂತರ ಮಳೆಯಿಂದಾಗಿ ಆಗುಂಬೆ ಘಾಟಿಯಲ್ಲಿ ಭೂಕುಸಿತದ ಆತಂಕ ಭಾರೀ ಗಾತ್ರದ ವಾಹನಗಳಿಗೆ ಜಿಲ್ಲಾಡಳಿತದಿಂದ ತಾತ್ಕಾಲಿಕ ನಿಷೇಧ ಸೆಪ್ಟೆಂಬರ್ 30ರವರೆಗೆ ಬದಲಿ ಮಾರ್ಗ ಬಳಸುವಂತೆ ಸೂಚನೆ ಕಾಫಿನಾಡು ಮಲೆನಾಡು ಭಾಗದಲ್ಲಿ ಭಾರೀ ಗಾಳಿ ಮಳೆ ಅನಾಹುತ ಮೂಡಿಗೆರೆಯ ರಾಮಣ್ಣನಂಗಡಿ ಬಳಿ ರಸ್ತೆ ಕಾಣದೆ ಕಾರುಗಳು ಡಿಕ್ಕಿ ರಸ್ತೆಯಲ್ಲಿನ ಗುಂಡಿ ಮುಚ್ಚಿಸುವಂತೆ ಸ್ಥಳೀಯರ ಆಗ್ರಹ ಕಾಂತಾರ 1 ಶೂಟಿಂಗ್ ಸೆಟ್ನಲ್ಲಿ ಮತ್ತೊಂದು ಅನಾಹುತ ಮಾಸ್ತಿಕಟ್ಟೆಯ ಮಾಣಿ ಜಲಾಶಯದಲ್ಲಿ ಮಗುಚಿದ ಶೂಟಿಂಗ್ ದೋಣಿ ನಟ ರಿಷಬ್ ಶೆಟ್ಟಿ ಸೇರಿ 30 ಮಂದಿ ಪ್ರಾಣಾಪಾಯದಿಂದ ಪಾರು ಜೂನ್ 19ರಂದು ನಂದಿಗಿರಿಧಾಮದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಜಿಲ್ಲೆಯ ಸಮಸ್ಯೆಗಳ ಈಡೇರಿಕೆಗೆ ಆಗ್ರಹಿಸಿ ಸಿಎಂಗೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಪತ್ರ ಬೇಡಿಕೆ ಈಡೇರದಿದ್ದರೆ ಬೃಹತ್ ಜನಾಂದೋಲನದ ಎಚ್ಚರಿಕೆ ಶಿವಮೊಗ್ಗದ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳಿಂದ ಆರೋಪಿಗೆ ಥಳಿತ ಅಟ್ರಾಸಿಟಿ ಕೇಸ್ನಲ್ಲಿ ಜೈಲು ಸೇರಿದ್ದ ಕಿರಣ್ ಮೇಲೆ 4ರಿಂದ ಹಲ್ಲೆ ಮಾಡುವ ದೃಶ್ಯ ವೈರಲ್ ಜೈಲು ಸಿಬ್ಬಂದಿ ವಿರುದ್ಧ ಜನರ ಆಕ್ರೋಶ ಎಂಜಿನ್ ಸಮಸ್ಯೆಯಿಂದ ಪತನವಾಯ್ತ ಏರ್ ಇಂಡಿಯಾ ನಿಗದಿಯಂತೆ ಥ್ರಸ್ಟ್ ತಲುಪಲು ಸಾಧ್ಯವಾಗಿಲ್ಲ ವಿಮಾನ ಬೀಳ್ತಾ ಇದೆ ಪೈಲಟ್ ಮತ್ತು ಎಟಿಎಸ್ನ ಕೊನೆಯ ಮಾತು ರಿವೀಲ್ ವಿಮಾನ ಪತನದಲ್ಲಿ ಮೃತಪಟ್ಟವರಿಗೆ ಪರಿಹಾರ ಮೊತ್ತ ಹೆಚ್ಚಳ ಮಧ್ಯಂತರ ಪರಿಹಾರವಾಗಿ ನೊಂದ ಕುಟುಂಬಗಳಿಗೆ 25 ಲಕ್ಷ ನೀಡಲು ನಿರ್ಧಾರ ದುರಂತದ ದಿನವೇ 1 ಕೋಟಿ ಘೋಷಿಸಿದ್ದ ಟಾಟಾ ಸಂಸ್ಥೆ ವಿಮಾನ ದುರಂತ ಸ್ಥಳಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ಭೇಟಿ ಪರಿಶೀಲನೆ ಗಾಯಾಳುಗಳಿಗೆ ಸಾಂತ್ವನ ಹೇಳಿ ಮೃತ ಕುಟುಂಬಕ್ಕೆ ಧೈರ್ಯ ತುಂಬಿದ ಖರ್ಗೆ ಎಐಸಿಸಿ ಅಧ್ಯಕ್ಷ ಖರ್ಗೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಾಥ್ ಪಶ್ಚಿಮ ಏಷ್ಯಾದಲ್ಲಿ ತಾರಕಕ್ಕೇರಿದ ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಇರಾನ್ನ ಕ್ಷಿಪಣಿ ದಾಳಿಗೆ ಇಸ್ರೇಲ್ನಿಂದ ಪ್ರತಿದಾಳಿ ಡ್ರೋನ್ ದಾಳಿಯಿಂದ ಇರಾನ್ ಗ್ಯಾಸ್ ಫೀಲ್ಡ್ ಧ್ವಂಸ ಇರಾನ್ ಕ್ಷಿಪಣಿ ದಾಳಿ ನಿಲ್ಲಿಸದಿದ್ರೆ ಇಡೀ ಟೆಹರಾನ್ ಭಸ್ಮ ಇರಾನ್ಗೆ ಇಸ್ರೇಲ್ ಅಧ್ಯಕ್ಷ ನೇತನ್ಯಾಹು ಎಚ್ಚರಿಕೆ ಪರಮಾಣು ಸ್ಥಾವರಗಳ ಮೇಲಿನ ದಾಳಿಯಲ್ಲಿ ಇರಾನ್ನ 9 ವಿಜ್ಞಾನಿಗಳು ಮೃತ ಇಸ್ರೇಲ್ ಅಮೆರಿಕ ಎಚ್ಚರಿಕೆಗೆ ಇರಾನ್ ಅದರ ಬಗ್ಗೆ ಮಾತುಕತೆ ಇಸ್ರೇಲ್ ಮೇಲೆ ಮತ್ತೆ ಕ್ಷಿಪಣಿ ದಾಳಿ ನಡೆಸಿದ ಇರಾನ್ ಜನವಸತಿ ಪ್ರದೇಶದಲ್ಲಿ ಬಿದ್ದ ಕ್ಷಿಪಣಿ ಹಲವರಿಗೆ ಗಾಯ ಜವರಾಯನ ಬಳಿಕ ವರುಣನ ಆರ್ಭಟಕ್ಕೆ ಗುಜರಾತ್ ತತ್ತರ ಧಾರಾಕಾರ ಮಳೆಯಿಂದ ರಸ್ತೆಗಳು ಸಂಪೂರ್ಣ ಜಲಾವೃತ ಬಿರುಗಾಳಿ ಮಳೆಗೆ ಜಾಹೀರಾತು ಫಲಕ ಬಿದ್ದು ಕಾರಿಗೆ ಹಾನಿ ರಾಷ್ಟ್ರ ರಾಜಧಾನಿಯಲ್ಲಿ ರಾತ್ರಿಯಿಡೀ ಆರ್ಭಟಿಸಿದ ಮಳೆರಾಯ ಬಿರುಗಾಳಿ ಸಹಿತ ಧಾರಾಕಾರ ಮಳೆಗೆ ಭಾರೀ ಅವಾಂತರ ಫಿರೋಜಾ ರಸ್ತೆಯಲ್ಲಿ ರಸ್ತೆಗೆ ಅಡ್ಡಲಾಗಿ ಬಿದ್ದ ಬೃಹತ್ ಮರ ತಪ್ಪಿದ ಅನಾಹುತ ದುಬೈನ 67 ಅಂತಸ್ತಿನ ಟೈಗರ್ ಟವರ್ಗೆ ಅಗ್ನಿ ಅವಘಡ ಕನ್ನಡಿಗರು ಸೇರಿ 3820 ಜನರ ಸುರಕ್ಷಿತವಾಗಿ ಸ್ಥಳಾಂತರ ಸತತ 6 ಗಂಟೆಗಳ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಿದ ಸಿಬ್ಬಂದಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ